ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶಶಿ. ನೀವು ನೋಡ್ತಾ ಇದ್ದೀರಾ JBM TV. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಡೀತಕ್ಕಂಥ ಕಾರ್ಯಗಳು JBM ವಿಶೇಷತೆಗಳು. ನೀರಿಗಾಗಿ ಪರದಾಡಿದ ಜನರು, ಮಕ್ಕಳು, ಯುವಕರು, ವೃದ್ಧರು, ರೈತಾಪಿ ಜನರು ಎಲ್ಲರಿಗೂ ನೀರಿನ ಅವಶ್ಯಕತೆ. ಆದರೆ ನೀರು ಇದೆ, ಆದರೆ ನಮ್ಮ ಮನೆಗೆ ಬರ್ತಾ ಇಲ್ಲ. ಯಾವ ರೀತಿ ಜನರು ತಮ್ಮಲ್ಲಿಯೇ ನೀರಿಗಾಗಿ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಉಂಟಾಗಿದೆ. ಆದರೆ ನೀರಿನ ಬವಣೆ ಎಲ್ಲಿಯ ತನಕ ತಲುಪಿತು ಅಂತಂದರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕು ಪಂಚಾಯಿತಿಗೆ ಬಂದು ತಾಲೂಕು ಪಂಚಾಯಿತಿಗೆ ಘೇರಾವು ಹಾಕುವಂಥ ಪ್ರಸಂಗಕ್ಕೆ ಬಂತು. ಏನೆಲ್ಲ ನಡೆಯಿತು? ತಹಶೀಲ್ದಾರ್ ಆಫೀಸಿಗೆ ಮನವಿ ಕೊಡಲಾಗಿದೆ, ಪೊಲೀಸ್ ಸ್ಟೇಷನ್ನಿಗೆ ಮನವಿ ಕೊಡಲಾಗಿದೆ, ತಾಲೂಕು ಪಂಚಾಯಿತಿಗೆ ಮನವಿ ಕೊಡಲಾಗಿದೆ. ಆದರೆ ಈ ಮಾತಿನ ಚಕಮಕಿಯಲ್ಲಿ ಎಲ್ಲ ಒಂದು ನೋಡಬೇಕಾದಂತಹ ಒಂದು ಯುದ್ಧದ ಸನ್ನಿವೇಶ ಕೂಡ ಇಲ್ಲಿ ಜರುಗಿ ಹೋಯಿತು. ಖಾಲಿ ಕೊಡಗಳು, ಬಕೀಟ್ಗಳು ರೈತಾಪಿ ಜನರು ತಂದು ತಾಲೂಕು ಪಂಚಾಯಿತಿಯ ಮುಂದೆ ಜಮಾವಣೆಗೊಂಡರು. ಅಲ್ಲಿ ನಡೆದದ್ದು ಏನು, ಯಾವ ಅಧಿಕಾರಿಗಳು ಏನು ಹೇಳಿದ್ದಾರೆ, ರೈತರು ಎಲ್ಲಿಯವರೆಗೆ ನೀರು ಸಿಗುವುದರೋ ಅಲ್ಲಿಯವರೆಗೆ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತ ಠಿಕಾಣಿ ಹೊಡೆದರು. ಆದರೆ ಮನವೊಲಿಸುವಲ್ಲಿ ಅಲ್ಲಿಯ ಆಫೀಸರ್ಸ್ ಯಶಸ್ವಿಯಾದರು. ಆದರೂ 24 ಗಂಟೆಯ ಒಳಗಾಗಿ ನೀರು ನಿಮಗೆ ತಲುಪಿಸುತ್ತೇವೆ ಅನ್ನುವಂಥ ಭರವಸೆ ಕೊಟ್ಟಾಗ ಮಾತ್ರ ಅಲ್ಲಿಂದ ನಾವು ಜಾಗ ಖಾಲಿ ಮಾಡಿದೆವು ಅನ್ನುವಂಥ ಮಾತು ಇಲ್ಲಿ ಕೇಳಬಹುದು. ಏನೇನು ನಡೆಯಿತು, ಯಾವ ರೀತಿಯಾಗಿ ಅಲ್ಲಿ ಘಟನೆಗಳು ನಡೆದವು, ಜನರಿಗೆ ನೀರಿನ ತಾಪತ್ರೆ ಎಷ್ಟೊಂದು ಇದೆ, ಇವೆಲ್ಲವನ್ನು ವೀಕ್ಷಿಸೋಣ ಬನ್ನಿ. ಯಾರ್ಯಾರು ಕೊಟ್ಟು ಹೋಗ್ಯಾರ ಇದನ್ನ ಮಾಡಿ ಹೆಂಗಾಗತ್ತೆ? ಸರ್ಕಾರನ ಬರ್ಲಿ ಅಂತ ಜವಾಲಷ್ಟನ ಬರ್ಲಿ. ನೀರು ನಮ್ಮ ಊರಿಗೆ ಮಟ್ಟೂರಿಗೆ ಹೋಗಸೋ ಮಟ್ಟ ಯಾರು ಹೇಳಕ್ ಹೋಗ್ಬೇಡ್ರಿ. ಇಲ್ಲೇ ಒಂದು ದಿವಸ ಕುಂದ್ರ ಬೇಕಾದ್ರೆ ಗ್ಯಾಸ್ ತಗೊಂಡು ಅಡಿಗೆ ಮಾಡ್ತೀವಿ. ಇಲ್ಲೇ ನೀರ್ ಬರೋ ಮಟ್ಟ ಯಾರು ಹೋಗ್ಬೇಡ್ರಿ. ನೀರೆಲ್ಲ ಅಡಿಗೆ ಹೊಟ್ಟೆ ಹೋಗಬೇಡ್ರಿ. ಕಾರ್ಯನಿರ್ವಾಹಕ ಅಧಿಕಾರಿ ಇಒಗೆ ತಾಲೂಕ್ ಪಂಚಾಯತಿ ರಾಮದುರ್ಗ ಜಿಲ್ಲಾ ಬೆಳಗಾವಿ. ವಿಷಯ ಏನೆಂದರೆ, ಮುದೇನೂರು ಗ್ರಾಮದ ಸದಾಶಿವನಗರ ಮಡ್ಡಿ ಓಣಿ ವಾರ್ಡ್ ನಂಬರ್ 2ರಲ್ಲಿ ಕಳೆದ 3 ತಿಂಗಳಿಂದ ಉಂಟಾಗಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಲು ಅಗತ್ಯ ಆಡಳಿತಾತ್ಮಕ ಹಸ್ತಕ್ಷೇಪ ಮಾಡಬೇಕೆಂದು ಕುರಿತು ಹಾಗೂ ಸಮಸ್ಯೆ ಬಗೆಹರಿದಿದ್ದಲ್ಲಿ ಶಾಂತಿಯುತ ಪ್ರತಿಭಟನೆ ನಡೆಸುವ ಬಗ್ಗೆ ಪೂರ್ವ ಸೂಚನೆ ಕೊಡುವ ಸಲುವಾಗಿ ಮುದೇನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸದಾಶಿವನಗರ ಮಡ್ಡಿ ಓಣಿ ಒಳಗೆ ಏನು ವಾರ್ಡ್ ನಂಬರ್ 2ರೊಳಗೆ ಕುಡಿಯುವ ನೀರಿನ ಸಮಸ್ಯೆ ಆಗೈತೆ ಅಂತೇಳಿ ಗ್ರಾಮಸ್ಥರು ಏನು ಮನವಿ ಕೊಟ್ಟಿದ್ದೀರಿ. ಈಗ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನ್ಯಾಯಾಲಯದ ಪ್ರಕರಣ ಇರೋ ಸಂಬಂಧ ಬೆಳಗಾವಿಗೆ ಹೋಗಿದ್ದಾರೆ. ಇದೇನು ಕುಡಿಯುವ ನೀರಿನ ಸಮಸ್ಯೆ ಏನಾಗಿದೆ, ಇದನ್ನು 24 ಗಂಟೆ ಒಳಗೆ ಏನು ಸಮಸ್ಯೆ ಐತೆ ಅದನ್ನು ಬಗೆಹರಿಸಿ ತಮಗೆ ಕುಡಿಯುವ ನೀರು ಪೂರೈಕೆ ಮಾಡ್ತೀವಿ ಅಂತೇಳಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಪರವಾಗಿ ಮನವಿಯನ್ನು ಸ್ವೀಕರಿಸಿ ತಮಗೆ ಕುಡಿಯುವ ನೀರನ್ನು ಶೀಘ್ರವಾಗಿ ಅದನ್ನು ತಮಗೆ ಪೂರೈಕೆ ಮಾಡ್ತೀವಿ ಅಂತ ಹೇಳಿ ತಮಗೆ ಹೇಳಿಕೆ ಇಚ್ಛೆ. ನಾವು ಹೇಳ್ತೀವಿ ಸರ್, ನಾವು ರೋಡ್ ಬಂದ್ ಮಾಡ್ತೀವ್ರಿ. ಸಂಜೆ 6 ಈಗ ನೀವು 24 ತಾಸು ನಮ್ಗೆ ನೀರು ಕೊಡಲಿಲ್ಲ ಅಂದ್ರೆ ನಾವು ರೋಡ್ ಬಂದ್ ಮಾಡೋಣ. ಆ ನಮೂನೆ ನಮ್ಗೊಂದು ಸಹಿ ಮಾಡ್ಕೊಡ್ರಿ. ಮಾಡ್ಕೊಡಕ್ ಬರಂಗಿಲ್ರಿ. ಕುಡಿಯುವ ನೀರಿಂದ ಶೀಘ್ರವಾಗಿ ಮಾಡ್ಕೊಡ್ತೀವಿ ಅಂತ ಸರ ನಾವ್ ಹೇಳ. ಈಗ 3 ತಿಂಗಳ 4 ತಿಂಗಳ ಯಪ್ಪ ಎಣ್ಣ ಅಂದಿವಿ, ಕಾಲ್ ಬಿಟ್ಟಿವಿ ಅಂದಿವಿ, ಕೈ ಮುಗಿತೀವಿ ಅಂದಿವಿ. ನಮ್ಗೆ ನೀರು ಇನ್ನೂ ಬರ್ಲಿಲ್ಲ. ಮನ್ಯಾಗ ಈಗ ಹಡದ ಮನೆಗಳು ಅದಾವು,
ಈಗ ನಮಗ್ ನೀರಿನ ವ್ಯವಸ್ಥೆ ಸಂಜೆ 6 ಗಂಟೆ ಒಳಗೆ ತಾಸನ್ಯಾಗ ಮಾಡ್ಬೇಕು ನೀವು. ನಾಳೆಗೆ ನಮ್ ಮ್ಯಾಗ ಏನ್ ಆಕ್ಸಿಡೆಂಟ್ ತೊಂದ್ರೆ ಸಂಬಂಧ ಇರಂಗಿಲ್ರಿ ನಾವು ಅದು ಕೊಡಾಕತ್ತೀವಿ ನಾಳೆ ರೋಡ್ ಬ್ಲಾಕ್ ಮಾಡಾರ ನಾವು ರೋಡ್ ನೀರ್ ಕೊಡೋ ವ್ಯವಸ್ಥೆ ಮಾಡಿ ಸರ್ ಒಟ್ಟ ನೀರ್ ಬೇಕು ಇವತ್ತು ನಮ್ಗೆ ನೀರು ಬರ್ಲಿಕ್ಕೆ ನಾಳೆ ರೋಡ್ ಬ್ಲಾಕ್ ಹಾಕತ್ರಿ ಅದಕ್ಕೆ ಮುಂದೆ ಕೊಡಾಕತ್ತೀವಿ ಅದನ್ನ ಹೇಳೋರು ನಮ್ಗೆ. ಮತ್ತೆ ನೀರ್ ಬೇಕಾಗಿಲ್ರಿ. ಹಿಂಗಾಗಿದ್ರೆ ಆಶ್ವಾಸನೆ ಬ್ಯಾಡ್ರಿ ನಮಗೆ ನಮಗೆ ಆಶ್ವಾಸನೆ ಬ್ಯಾಡ ಸಂಜೆಗೆ ನಿಮಗ್ ನೀರ್ ಬಿಡ್ತೀವಿ ಅಂತ ಹೇಳಿ ನಮಗ್ ಕಟ್ಟಾರ. ನಮಗೆ ಆಶ್ವಾಸನೆ ಬ್ಯಾಡ್ರಿ ಇಲ್ಲೇ ಸರಿ ಕುಂದಿರ್ತೀವಿ ನಮ್ಗೆ ನೀರು ಬರ್ಬಿಟ್ಟು ಇಲ್ಲೇ ಕುಂದು ಬಿಡ್ತೀವಿ ಕಾಲ್ ಬೀಳ್ತೀವಿ ಅಂದಿವ್ರಿ ನಮ್ಮನ್ನ ಯಾರು ದಾನ ಮಾಡಿಲ್ಲ ನಾವು ಈಗ ಮಿಕ್ಕಿ ಬಂದಿವ್ರಿ. ಡ್ಯಾಮ್ ಇಂದ ಬರೋದ್ರೆ ಡ್ಯಾಮ್ ಇಂದ ಬರ್ಬಿಟ್ರ ಸರ್ ಒಂದ್ ನಿಮಿಷ ಸರ್ ಈಗ ಇನ್ನೊಂದ್ರಿ ಅದ ನಮ್ ಮುತ್ತೂರು ಊರ್ ಹೌದಲ್ರಿ ಅರ್ಧ ಊರಿಗೆ ನೀರ್ ಯಾಕೆ ಹರಿತೈತ್ರಿ? ಅರ್ಧ ಊರಿಗೆ ನೀರ್ ಕಂಟಿನ್ಯೂ ಹರಿತೈತಿ. ಒಬ್ಬ ರೈತ ಅದನ್ನ ಗಟ್ಟರದ ನೀರ್ ಉಪಯೋಗ ಮಾಡ್ಕೊಂಡು ಹಾಸ್ಕೊಳ್ಳೋಂತ ನೀರ್ ಬರ್ತೈತಿ. ನಮ್ಮ ಅರ್ಧ ಊರಿಗೆ ನೀರ್ ಯಾಕಿಲ್ಲ? ಅರ್ಧ ಊರಿನಾಗ ಬೇಕಾದ್ರೆ ಒಬ್ಬ ನಾನಾ ರೈತರು ಅದಕ್ಕೆ ಪಂಪ್ಸೆಟ್ ಕುಡಿಸ್ಕೊಂಡು ಹೊಲಕ್ಕೆ ನೀರ್ ಹಾಸ್ಕೊತಾನೆ. ಅರ್ಧ ಊರಿಗೆ ನೀರ್ ಯಾಕಿಲ್ಲ? ಏನ್ ಅರ್ಧ ಊರ್ ಎದಕ್ ಮುಟ್ಟಿಲ್ಲ? ನಾ ಅದನ್ನು ಏನ್ ನಿಮ್ಗೆ ಪಂಚಾಯತಿ ಅವರು ಅದಕ್ಕ ಹೆಂಗಾರ ಮಾಡಿ ಒಂದ್ ನೀರ್ ತುಂಬಿಸ್ರಿ ಅದ್ರಾಗ ನಾ 2 ಲೀಟರ್ ಎಣ್ಣೆ ತರ್ತೀನಿ ಹಾಕ್ತೀನಿ ಮಧ್ಯಾಹ್ನ ಮಂದಿ ಬಿಟ್ಟು ಸಾಯಿಲ್ ಅಂತ ಮುಗಿದ್ ಹೋಗ್ತೀರಿ ಅದು ನಾನು ಸ್ವಂತ 2 ಲೀಟರ್ ಎಣ್ಣೆ ತರ್ತೇನ್ರಿ. ಯಾಕಂತ ಕೊರೆ ಯಪ್ಪ ಅಂದೀವಿ ಎಣ್ಣ ಅಂದೀವಿ ಕೈಕಾಲು ಬೀಳ್ತೀವಿ ಅಂದೀವಿ ಅದಕ್ಕೂ ದಾದಿಲ್ಲ ಅಂದ್ರೆ ಮತ್ತೆ ಮುಂದೆ ಯಾರನ್ನ ಕೇಳಿದ್ರು ನಾವಿನ್ನ ಓಟ್ ಹಾಕು ಮುಂದೆ ಹಾಲು ಬೀಳ್ತಾರಿ ಗಟ್ಟಿಯಾಗಿ ಬಂದ ನೀರಿಲ್ಲ ಅಂದ್ರೆ ಏನ್ ಮಾಡಕ್ ಬರ್ತೈತ್ರಿ? ಈಗ ನೀರಿನ ಒಂದು ಸಮಸ್ಯೆ ಬಗೆಹರಿಸಿರಿ ಯಾವ ಸಮಸ್ಯೆ ಈಗ ಮುದುಕ್ರು ನಡಿಲಾರು ಅದಾವ್ರಿ ಅಲ್ಲಿ ಏನ್ರಿ ಅವ್ ನಡಿಲಾರ್ದು ಹೆಂಗ್ ನೀರ್ ಕುಡಿದ್ರು? ರಾತ್ರಿ ನೀರಿಲ್ಲ ಪಾಪ 2 ಹೊಲ್ದಾರ ನೀರ್ ಕೊಡ್ತಾರಿ ಗುಡ್ದಾಗ ಹಾಯಾಕ್ ಬರಂಗಿಲ್ರಿ ಮಡ್ಯಾಗ ಕಲ್ಲ ಹಾಕ ಕೊಡ ಹೆಂಗ ತಗೊಂಬರ್ಬೇಕ್ರಿ ನಾವು ಅವ್ರು ಪುಣ್ಯದಾರ ನಮಗ್ ಇಟ್ಟು ದಿನ ನೀರ್ ಕೊಟ್ಟಾರಿ ಯಾರ ಹೌದ್ರಿ ನೋಡ್ರಿ ಸರ ಈಗ ನಾ ಹೇಳ್ತಿದ್ದೇನೆ ಇದೊಂದು ಏನ್ ತಪ್ಪಿಲ್ರಿ ವಿಡಿಯೋ ಮಾಡಕ್ ಓಡಾಡ್ತಾನ ನಮ್ಮಂತಾರ ಏನ್ ಸಿಬ್ಬಂದಿಗಳು ಅದೀವಲ್ಲ ಕಣ್ಣಾಗ ಪೂರ ಬೂಚಿಡಾಕತ್ತಿ ಇಲ್ರಿ ನಮಗ ಬೇರೆ ಅವ್ರನ್ನ ಕರೆಸ್ರಿ ನಮ್ಮ ನೀರು ಹೋಗುದೇ ಇಲ್ಲ ನಮಗೆ ನೀರು ನಮ್ಮ ಓಣಿಗೆ ನೀರು ಇರೋ ಮಟ್ಟ ಇಲ್ಲೇ ಕರೆಸಿ ಮಾತಾಡಿ ಹಂಗ ಧರಣಿ ಅಂತ ತಗೊಂಡ್ಬೋದ್ರಿ 24 ಗಂಟೆ ಒಳಗೆ ಧರಣಿ ಏನ್ ತಗೊಂಡಿಲ್ಲ ಸರ್ ನಾವು ನೀರು ಬರ್ಬಿಟ್ಟು ಹೆಂಗ್ ನಾಯಿ ರೋಡ್ ಬ್ಲಾಕ್ ಮಾಡ್ತೀವಿ ಏನ್ ಸಮಸ್ಯೆ ನಿಮ್ಗೆ ಸಂಬಂಧ ಅದ ಪ್ರಾಬ್ಲಮ್ ಸಲ 6 ಗಂಟೆ ಒಳಗೆ ಮಾಡ್ಬೇಕ್ರಿ ನೀವು ಅಲ್ಲಿವರೆಗೆ ಇಲ್ಲೇ ಕುಂದಿರ್ತೀವಿ ಈಗ ನೀವು ಅವ್ರ ಅಧಿಕಾರಿಗಳು ಯಾರು ಇಲ್ರಿ ನಿಮ್ಮ ನಿಮ್ಗ ಏನು ಹೋಗಿಲ್ಲ ನೀವ್ ಏನ್ ಮಾಡ್ತೀರಿ 24 ತಾಸಿನಾಗ ಅಂತ ಹೇಳಿರಿ ಕರೆಕ್ಟ್ ನಿಮ್ 24 ತಾಸಿಗೆ ಬೆಲೆ ಏನ್ ಹೇಳ್ತೀರಿ ನಾನು ಸರ ನಾವೇನ ಈಗ 24 ತಾಸಿಗೂ ಆಗಲಿಲ್ಲ ನಮ್ಮಂತ ನೀರ್ ಏನ್ ತಂದ್ರಿ ಸಮಾಧಾನ ಮಾಡ್ರಿ 24 ತಾಸಿನ ನಮಗೆ ನೀರು ಅಂತ ಹೇಳಿವ್ರಿ ಮತ್ತೆ ಇನ್ನೇನ್ ಮಾಡೋದ್ರಿ ವಾಟರ್ ಮನ್ಗ ಎಲ್ಲಾರ್ಗು ಅಂತೀವಿ ಬಟ್ ಇತ್ಯರ್ಥ ಆಗ್ಬೇಕು ನೋಡಿ ಸರ್ ನಾವ್ ಹೇಳ್ತೀವಿ ನೋಡಿ ಸರ್ ಈಗ 24 ತಾಸ್ರಿ ಟೈಮಿಂಗ್ ಹಾಕ್ರಿ ಟೈಮಿಂಗ್ ಅದನ್ನ ಕೊಡ್ರಿ ಇಲ್ಲ ಅಂತೂ ಇಲ್ಲೇ ಕುಂತು ಬಿಡ್ತೀವ್ರಿ ಸಾಹೇಬ್ರನ್ನ ಕರ್ಸ್ರಿ ಅವ್ರು ಚಂದಿ ಕೊಡ್ಲಿ ನಮಗ ನೀರು ಮಟ್ಟಿ ಊರಿಗೆ ನೀರು ಬರೋ ಮಟ್ಟ ಇಲ್ಲೇ ಐತೆ ಕುಂತು ಸರ್ ಯಾರು ನಾವೇನ್ ಬಾಳ್ ಮಾತಾಡ ಸರ್ ನಿಮ್ಗೆ ಏನೇನಿ
ಕಾಲ್ ಬೀಳ್ತೀವ್ರಿ ನೀರ್ ಬಿಡ್ರಿ ಮತ್ತೆ ಉಳಿದು ಏನಾರ ಯಾಕೆ ನೀರ್ ಬಿಡೋದ ಸಮಸ್ಯೆ ಇರುದು ಹಾ ಕೇಳ್ರಿ ಕೇಳ್ರಿ ಸರ ಈಗ ಕೇಳ್ರಿ ಯಾರು ಮಾತು ಬೇರೆ ಊರ ಅಷ್ಟಕ್ಕೆ ಬಿಟ್ಟು ಬಂದಾರ ಎಲ್ಲಿ ಐತ್ರಿ ಹೊಸ ಬೋರ್ಗಲ್ಲ ಬಿಲ್ ಯಾಕೆ ಮಾಡ್ರಿ ಅದನ್ನ ಬಿಲ್ ಮಾಡಬೇಡ್ರಿ ಬಿಲ್ ಅಲ್ಲಿ ತಡಿಯೋಣ ಬಿಲ್ ಇನ್ನು ಮೋಟ್ರ್ ಇಳಿಸಿ ನೀರೆಲ್ಲ ಚೆಕ್ ಮಾಡ್ಬೇಕು ಬೇಡ ಇನ್ನು ಹಂಗ ನೀರ ಬಿದ್ದಿಲ್ಲ ಅದ ಇನ್ನ ನೀರ್ ಯಾಕೆ ಬಿದ್ದಿಲ್ಲ 1 ಇಂಚ್ ಬಿದ್ದೈತಿ ಒಂದ್ ಇಂಚ್ ನೀರು ಹೋಗಿತ್ತೇನ್ರಿ? ಒಂದ್ ಇಂಚ್ ನೀರು ಹೋಗಿತ್ತದ ಮೋಟ್ರಿಗೆ? ಯಾರ್ ಹೇಳ್ತಾರ ಅವ್ರಿಗೆ ನೀರು ಯಾಕೆ ಬರುದಿಲ್ಲ ಹಂಗ ಯಾಕೆ ಬರುದಿಲ್ಲ ಅದಕ್ಕ ಬರ್ರಿ ರೈತರಿಗೆ ಗೌರ್ಮೆಂಟ್ ಇನ್ನೊಂದು ಪಾಯಿಂಟ್ ಮಾಡ್ಬೇಕು ಬಿಡ್ರಿ ಮುದೇನೂರ್ ಯಾಕೆ ಮಾಡಾಕ ಮುದೇನೂರ್ ಎಲ್ಲ ಸಂಬಂಧ ಮಾಡಾಕ ಎಲ್ಲ ಸಂಬಂಧ ಮಾಡಾಕ ಈಗ ರೈತರು ಬೋರ್ ಅಂದ್ರೆ ಮುದೇನೂರ್ ಸಿಕ್ಕೊಂತದ್ ಬಿಟ್ಟ ಈಗ ಅದ ಒಂದಿಷ್ಟು ಅಮೌಂಟ್ನ್ಯಾಗ ಇನ್ನೊಂದ್ ಬೋರ್ ಹೊಡ್ಯಾಕ್ ನಿಂತೀವಿ ಒಂದ್ ಸ್ವಲ್ಪ ಒಂದು ಮೊದಲು ನಮಗೆ ನಾಳೆ ಬೇಕಂತ ಅರ್ಜಿ ಕೊಡ್ಬೇಕಾಗಿತ್ತು ಸರ್ ಈಗೇನಾಗ್ಬಿಡುತ್ತೆ ಪಾಪ ಇವರು ಇದಾತು ಮುಂದೆ ವಾಟರ್ ಮ್ಯಾನ್ ಹಿಡ್ಕೊಂಡ ತಗೋತಿದ್ರು ಮೊದಲು ವಾಟರ್ ಮ್ಯಾನ್ ಹೆಂಗೆ ಗಾಂವ್ ಬರೋದು ಹಂಗೆ ಕೊಟ್ಬಿಟ್ರು ಅವ್ನು ಹೆಂಗೆ ಮನುಷ್ಯ ಬರೋದು ಹಂಗೆ ಕೆಲವೊಂದಿಷ್ಟು ಮನೆಗಳಿಗೆ ಏರು ನೀರಿಗೆ ಮೇನ್ ಪೈಪಿಗೆ ಪ್ರೆಷರ್ ಕಡಿಮೆ ಆಗ್ತದೆ